ನಮ್ಮ ಪಯಣ ಶಕ್ತಿ ದೇವತೆ ತುಳಜಾಪುರದ ಅಂಬಾಭವಾನಿಯ ಸನ್ನಿಧಿಗೆ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸ್ನೇಹಜೀವಿ ರಮೇಶ್ ಗುಂಡ್ಲುಪೇಟೆ. ಇತ್ತೀಚೆಗೆ ನಾನು ನನ್ನ ಪ್ರೀತಿಯ ಕುಟುಂಬದೊಂದಿಗೆ ಮಹಾರಾಷ್ಟ್ರದ ಪವಿತ್ರ ಕ್ಷೇತ್ರ ಛತ್ರಪತಿ ಶಿವಾಜಿ ಮಹಾರಾಜರ ಆರಾಧ್ಯ ದೈವ ಶ್ರೀ ತುಳಜಾ ಭವಾನಿ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ಆ ದಿವ್ಯ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಬಹಳ ಸಂತೋಷವಾಗುತ್ತಿದೆ. ತಾಯಿಯ ಸನ್ನಿಧಿಯ ಆ ದಿವ್ಯ ಅನುಭವ, ತುಳಜಾಪುರದ ಮಣ್ಣಿನಲ್ಲಿ ಕಾಲಿಡುತ್ತಿದ್ದಂತೆಯೇ ಮನಸ್ಸಿಗೆ ಏನೋ ಒಂದು ರೀತಿಯ ನೆಮ್ಮದಿ. ಉದು ಅಂಬಾಬಾಯಿ ಎಂಬ ಭಕ್ತರ ಉದ್ಗಾರಗಳು ಕಿವಿಗೆ ಬಿದ್ದಾಗ ಮೈಮನ ಪುಳಕಿತವಾಯಿತು. ಗರ್ಭಗುಡಿಯಲ್ಲಿ ಅಷ್ಟಭುಜಧಾರಿಣಿಯಾಗಿ ಶಾಂತ ಸ್ವರೂಪಿಯಾಗಿ ನೆಲೆಸಿರುವ ತಾಯಿಯ ಆ ದರ್ಶನ ಭಾಗ್ಯ ಸಿಕ್ಕಾಗ ನಮ್ಮೆಲ್ಲಾ ಪಯಣದ ಆಯಾಸ ಮರೆತು ಹೋಯಿತು. ತುಳಜಾ ಭವಾನಿ ಅಮ್ಮನ ವಿಶೇಷತೆ, ಆಕೆ ಕೇವಲ ಕಲ್ಲಿನ ಮೂರ್ತಿಯಲ್ಲ, ಭಕ್ತರ ಕರೆಗೆ ಓಗೊಡುವ ಸಾಕ್ಷಾತ್ ಶಕ್ತಿ ಸ್ವರೂಪಿ. ಸಂಕಷ್ಟದಲ್ಲಿದ್ದಾಗ ತಾಯಿ ಕಾಪಾಡು ಎಂದರೆ ಸಾಕು, ಮಗುವನ್ನು ಸಲಹುವಂತೆ ಸಲಹುತ್ತಾಳೆ ಎಂಬ ನಂಬಿಕೆ 100ಕ್ಕೆ 100 ಸತ್ಯ ಅನ್ನಿಸಿತು. ಕುಟುಂಬದೊಂದಿಗೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದು ನಮ್ಮ ಜೀವನದ ಮರೆಯಲಾಗದ ಕ್ಷಣಗಳಲ್ಲಿ ಒಂದಾಯಿತು. ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ, ಲೋಕ ಕಲ್ಯಾಣವಾಗಲಿ ಎಂದು ಪ್ರಾರ್ಥಿಸಿದ್ದೇನೆ. ವಿಡಿಯೋ ಪೋಸ್ಟ್ ನೋಡಿ ಪ್ರೋತ್ಸಾಹಿಸಿ. ನಮ್ಮ ಈ ಸುಂದರ ಪಯಣದ ಅನಿಸಿಕೆ ಮತ್ತು ದೃಶ್ಯಗಳನ್ನು ಈ ಪೋಸ್ಟ್ನಲ್ಲಿ ನೀಡಿದ್ದೇನೆ. ನೋಡಿ, ಆನಂದಿಸಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಮತ್ತು ನನ್ನ ಮುಂದಿನ ಪ್ರಯಾಣದ ಕಥೆಗಳಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನಿಮ್ಮ ಪ್ರೀತಿಯ ರಮೇಶ್ ಗುಂಡ್ಲುಪೇಟೆ, ಸ್ನೇಹಜೀವಿ.